ಇನ್ನು ಪಾಕ್ ಪರವಾಗಿ ಘೋಷಣೆ ಕೂಗಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತದ್ದು ಗ್ಯಾರಂಟಿ. ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿಗಾಗಿ ನಾವು ಕಾಯ್ತಾ ಇದ್ದೀವಿ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ನೀಡಲಾಗಿತ್ತು, ಅದರ ವರದಿಗಾಗಿ ಕಾಯ್ತಾ ಇದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಎಫ್ಎಸ್ಎಲ್ ವರದಿ ಇನ್ನೂ ನಮ್ಮ ಕೈ ಸೇರಿಲ್ಲ, ಅದು ಕೈ ಸೇರಿದ ಬಳಿಕ ನಾವು ಕ್ರಮ ಕೈಗೊಳ್ತೀವಿ. ಯಾವುದೇ ವರದಿ ಬಂದರೂ ಕೂಡ ಆ ವರದಿಯನ್ನ ಮುಚ್ಚಿಡುವಂತಹ ಪ್ರಮೇಯ ಇಲ್ಲ, ಅದುವರೆಗೆ ಏನನ್ನೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಪೂರ್ಣವಾದಂಥ ಮಾಹಿತಿ ರಿಪೋರ್ಟ್ ಬರೋದಿದೆ. ಬಂದ ತಕ್ಷಣ ಅದರಲ್ಲಿ ಪಾಸಿಟಿವ್ ಬಂದಿದೆ ಅಂತ ಹೇಳಿದರೆ ಇಮ್ಮಿಡಿಯೇಟ್ ಆಗಿ ವಿತಿನ್ ನೋ ಟೈಮ್ ವಿ ವಿಲ್ ಟೇಕ್ ಆ್ಯಕ್ಷನ್. ಈಗ ಬರಲಿಲ್ಲ ಅಂತ ಹೇಳಿದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಟೆಕ್ನಿಕಲ್ ಡೀಟೇಲ್ಸ್, ಅದನ್ನು ಕಾಯ್ತಾ ಇದ್ದೀವಿ. ಬಂದ ತಕ್ಷಣ ಇಫ್ ಇಟ್ ಈಸ್ ಪಾಸಿಟಿವ್ ಯಾವುದೇ ಮುಲಾಜಿಲ್ಲದೆ, ನಾನು ಸದನದಲ್ಲೂ ಹೇಳಿದ್ದೇನೆ, ಈಗಲೂ ತಮ್ಮ ಮುಂದೆ ಹೇಳ್ತೇನೆ, ಯಾವುದೇ ಮುಲಾಜೆ ಯಾವುದೇ ಒತ್ತಾಯಕ್ಕೆ ಮಣಿದೆ ನಾವು ಕ್ರಮ ಮಾಡ್ತೀವಿ. ಕ್ಲಾರಿಫಿಕೇಶನ್ ಪ್ರಶ್ನೆ ಬರಲ್ಲ. ಯಾರು ಎರಡನೇ ರಿಪೋರ್ಟು ಮೂರನೇ ರಿಪೋರ್ಟು ಕೊಡಿ ಅಂತ ನಾವ್ಯಾರು ಹೇಳಕ್ ಹೋಗೋದಿಲ್ಲ. ಒಂದು ಸಾರಿ ರಿಪೋರ್ಟ್ ಬಂದ ಮೇಲೆ ಅಲ್ಲಿಗೆ ಮುಗೀತು, ಅದ್ರ ಪ್ರಕಾರ ನಾವು ಆ್ಯಕ್ಟ್ ಮಾಡ್ತೇವೆ. ಅವ್ರು ಏನು ಬೇಕಾದ್ರೂ ಆರೋಪ ಮಾಡ್ಕೊಳ್ಳಿ, ಅವ್ರು ಆರೋಪ ಮಾಡಕ್ಕಿದ್ದಾರೆ, ನಾವು ಉತ್ತರ ಕೊಡಕ್ಕಿದ್ದೀವಿ. ಅವರು ಆರೋಪ ಮಾಡ್ಕೊಳ್ಳಿ, ನಾವು ರಿಪೋರ್ಟು ಸಂಪೂರ್ಣವಾಗಿ ನಮ್ಮ ಕೈ ಸೇರಿದ ತಕ್ಷಣ ನಾವು ಆ್ಯಕ್ಟ್ ಮಾಡ್ತೀವಿ. ಅದಕ್ಕೆ ಆದಂಥ ಒಂದು ಮೆಥಡಾಲಜಿನೇ ಇದೆ, ಅದನ್ನು ಫಾಲೋ ಮಾಡಬೇಕಲ್ವಾ. ಸುಮ್ಮನೆ ಅವರು ಹೇಳಿಬಿಟ್ರು, ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಂದ್ಬಿಟ್ಟಿದೆ, ಅದು ಮಾಡ್ತಾ ಇಲ್ಲ, ಮುಚ್ಚಿಟ್ಬಿಟ್ಟಿದ್ದಾರೆ ಅಂದರೆ ನಾವು ಆಕ್ಟ್ ಮಾಡಕ್ ಆಗೋದಿಲ್ಲ. ಅದು ನೋಡ್ರಿ, ಅದೆಲ್ಲ ಇದೆ ಅಂತ ಬಂದಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಮೂಲಗಳಿಗೆ ಕೇಳಿ. ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಮ ಕೈಲಿ ಸೇರಿದ ತಕ್ಷಣ ಪೊಲೀಸರು ಆಕ್ಟ್ ಮಾಡ್ತಾರೆ. ಯಾವ ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಒಂದು ಕ್ಲಾರಿಫೈ ಮಾಡ್ತೀನಿ, ಮುಚ್ಚಿಡುವ ಪ್ರಶ್ನೆ ಇಲ್ಲ. ಅದನ್ನ ನಾವು ಸಾರ್ವಜನಿಕ ಇದಕ್ಕೆ ಆನಂತರ ಬಂದು ಎಲ್ಲ ತೀರ್ಮಾನ ಆದಾಗ ನಿಮಗೆ ಗೊತ್ತಾಗುತ್ತೆ.